ಎಲ್ಲರೂ ಅದಕ್ಕೆ ಅಡ್ಡ ಒಂದ್ ನಿಮಿಷ ನಮ್ಮ ಸರ್ಕಾರದಿಂದ ಪ್ರಾರಂಭ ಆಗಿತ್ತು. ಇವ್ರು ಸರ್ಕಾರ ಬಂದ್ಮೇಲೆ ಹೊಸ ಆಜ್ಞೆ ಮಾಡಿದ್ರು, ಒಳ ಮೀಸಲಾತಿ ಇಲ್ಲದೆ ನಾವು ನೇಮಕಾತಿನೂ ಮಾಡಲ್ಲ, ಪ್ರಮೋಷನ್ ಮಾಡಲ್ಲ. ಅದು ತಪ್ಪು ಮಾಡಿದ್ರು, ಈಗ ಮಾಡ್ಬೇಕಾದ್ರೆ. ಸರ್, ಈಗ ನೀವು ಮೀಸಲಾತಿನ ರೀಶಫಲ್ ಮಾಡಿದಾಗ ಸುಪ್ರೀಂ ಕೋರ್ಟಿಗೆ ಬಂದಿತ್ತು ಆ ಮ್ಯಾಟ್ರು. ಈಗ ಒಳ ಅಲ್ಲ, ಈ SC ST ಮತ್ತೆ ಇದು 2B ಅದು ಬೇರೆ. ಓಕೆ, ಇದು ಒಳ ಮೀಸಲಾತಿಗೆ ಅನ್ಯಾಯ ಆಗಿದೆ ಅನ್ನೋ ವಿಚಾರ ಏನಿದೆ, ಅದನ್ನೇನಾದ್ರೂ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾದ್ರು ಕ್ವಶನ್ ಮಾಡ್ತೀರಾ ಅಥವಾ ಇಲ್ಲ ಈಗ ನಾವೇನು ಕ್ವಶನ್ ಮಾಡೋಲ್ಲ, ಸರ್ಕಾರ ಕೈಯಲ್ಲೇ ಇದೆ ತಿದ್ದುಪಡಿ ಮಾಡಕ್ಕೆ. ನಮ್ದು ಇಷ್ಟೇ ಉದ್ದೇಶ, ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ಕನ್ನಡ ಇನ್ನೊಂದು ಅಲೆಮಾರಿ ಸ್ವೀಪರ್ಸ್ ಇವರು ಅತ್ಯಂತ ತಡ ಇದೆ. ಇದುವರೆಗೂ ರಿಸರ್ವೇಷನ್ ಲಾಭನೇ ಸಿಕ್ಕಿಲ್ಲ. ನಾಲ್ಕು ಸ್ಪರ್ಧೆಯಲ್ಲಿ ಇದೆ. ಇದು ನಾನೇನು ಇನ್ವೆಂಟ್ ಮಾಡಿ ಹೇಳ್ತಾ ಇಲ್ಲ. ನಾಗಮೋಹನ್ ದಾಸ್ ವರದಿನ ಅನುಷ್ಠಾನ ಮಾಡಿ ಅಂತ ಹೇಳ್ತಾರೆ. ನಾಗಮೋಹನ್ ದಾಸ್ ವರದಿನ ಮಾಡಿ ಇಲ್ಲಿ ನಮ್ಮ ಕಾಲದಲ್ಲಿ ಏನು ನಾವು ಮಾಧುಸ್ವಾಮಿಯ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ನಮ್ಮ ಸರ್ಕಾರ ಒಪ್ಕೊಂಡಿತ್ತು, ಅದನ್ನಾದ್ರೂ ಮಾಡಿ. ಅದು ಯಾವುದನ್ನು ಮಾಡಿದ್ರೆ 3 ಮಾಡಿಬಿಟ್ಟು 2 ಸಮನಾಗಿ ಹಚ್ಚಿ ಇನ್ನೊಂದು ಬಲಿಷ್ಠ ಇದಕ್ಕೆ ಕೊಟ್ಟು ಅತ್ಯಂತ ತೆಳಮಟ್ಟದವರಿಗೆ ಅನ್ಯಾಯ ಮಾಡೋದು ಬಹಳ ಮೇಲ್ನೋಟಿಗೆ ಕಾಣ್ತದೆ. ಈಗ ಅವಕಾಶ ಇದೆ ಸರ್, ಸರ್ಕಾರ ಮನಸ್ಸು ಮಾಡಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ಪವರ್ಸ್ ಬೇಸ್ಡ್ ಆನ್ ದ ಎನ್ಯುಮರೇಷನ್, ದೇ ಕ್ಯಾನ್ ಡೂ ಇಟ್.